ಯಾವ ರೀತಿ ಕಾರ್ಡಲ್ಲಿ ನಾವು ಎಂಟ್ರಿ ಆದ್ವಿ ಅನ್ನೋದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ವಿ. ನೀವು ಹೋಗಿ ಚೆಕ್ ಮಾಡ್ಬೋದು ನಮ್ಮ ಚಾನಲ್ನಲ್ಲಿ. ಇನ್ನು ಬೆಟ್ಟದ ಮಲ್ಲಪ್ಪನ ಗುಡ್ಡ ಯಾವ ರೀತಿ ಹತ್ತಿದ್ವಿ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತೋರಿಸ್ತೀವಿ, ನೋಡೋಣ ಬನ್ನಿ. ವಿನಾಯಕ ಫಸ್ಟ್ ಟೈಮ್ ಬಂದಿಯಾ? ಫಸ್ಟ್ ಟೈಮ್. ನಾನು ಬೆಟ್ಟದ ಮಲ್ಲಪ್ಪ ಗುಡ್ಡಕ್ಕೆ ಬರಾಕತ್ತಿ 3ನೇ ವರ್ಷ ಇದ್ದೆ. 5ನೇ ಕ್ಲಾಸ್ ಇದ್ದೆ ನಾನು, ಅವಾಗ ಒಂದ್ಸರಿ ಬಂದಿದ್ದೆ. 2ನೇ ಕ್ಲಾಸ್ ಇದ್ದೆ, ಅವಾಗ ಒಂದ್ಸರಿ ಬಂದಿದ್ದೆ. ಅವಾಗಿನ ಗಾಡಿ ಅಡ್ಡಾಡ್ತಿರ್ಲಿಲ್ಲ, ನಡ್ಕೊಂತನೇ ಹೋಗಿದ್ವಿ. ಇವಾಗ ಚಿರತೆದವು, ಅದು ಅದಾವು, ಇದು ಅದಾವು ಅಂತೇಳಿ ಭಾಳ ಎದುರ್ಸಾಕತ್ತಾರ. ನೋಡೋಣ ಇವತ್ತೇನಾದ್ರೂ ಚಿರತೆ ಬಂತು ಅಂದ್ರೆ ನಾನು ವಿಡಿಯೋ ಮಾಡ್ತಾನೆ, ಆದರೆ ಆ ವಿಡಿಯೋನ ನೀವು ನೋಡೋಕ್ಕಾಗಂಗಿಲ್ಲ. ನೋಡೋಣಂತ ಟ್ರೆಕ್ಕಿಂಗ್ ಮಾಡಕತ್ತೀವಿ ನಾವು ಬೆಟ್ಟದ ಮಲ್ಲಪ್ಪ ಗುಡ್ಡಕ್ಕೆ. ಗಾಯ್ಸ್ ಭಾಳ ಸುಸ್ತಾಗತ್ತಿತ್ತು, ಅದಕ್ಕೆ ಸ್ವಲ್ಪ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ ಮತ್ತೆ ಮೇಲೆ ಹೋಗೋಣ ಅಂತೇಳಿ ಸ್ವಲ್ಪ ನೀರು ಕುಡಿದ್ಮೇಲೆ ಎನರ್ಜಿ ಬಂತು. ನಿಧಾನಕ್ಕೆ ಹತ್ತಾಕತ್ತೀವಿ, ಇನ್ನೂ ಚೆನ್ನಾಗಿ ಆಗಬೇಕಿದು ರೋಡ್. ಫ್ರೆಂಡ್ಸ್ ನೋಡ್ರಿ, ಫೈನಲಿ ನಾವು ಬೆಟ್ಟದ ಮಲ್ಲಪ್ಪನ ಪೀಕನ್ನು ರೀಚ್ ಆದ್ವಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತ್ತೈತಿ. ನಮ್ಮ ಹಾವೇರಿ ಡಿಸ್ಟಿಕ್ನಾಗ ರಾಣೆಬೆನ್ನೂರು ತಾಲೂಕಿನಾಗ ಒಂದು ಪ್ರವಾಸಿ ತಾಣ ಮಾಡ್ಬೇಕಂದ್ರೆ ಇಂಥ ಪ್ಲೇಸ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಆದರೆ ಸರ್ಕಾರ ಆಲ್ರೆಡಿ ಇದನ್ನು ಗುರುತಿಸೈತಿ. ಆದಷ್ಟು ಅಭಿವೃದ್ಧಿ ಮಾಡಿದರೆ ಇಂಥ ಸ್ಪಾಟ್ಗಳನ್ನು ಟ್ರೆಕ್ಕಿಂಗ್ ಪ್ಲೇಸ್ಗಳನ್ನಾಗಿ ಮಾಡಿದರೆ ಒಳ್ಳೇದಾಕೈತಿ ಸಾರ್ವಜನಿಕ. ನಾವು ಐರಣಿಯಿಂದ ಬಂದಿದ್ವಿ ಅಂದಿದ್ರೆ ಈ ಥರ ಸ್ಟೆಪ್ಪನ್ನು ಹತ್ಕೊಂಡು ಬರ್ಬೋದಿತ್ತು. ನಾವು ಆರೆಮಲ್ಲಪ್ಪರ ಮೇಲೆ ಬಂದ್ವಿ. ಎಲ್ಲದಾರು ಇವರು ಅವರು ಫ್ರೆಂಡ್ಸ್, ನಾವು ಬೆಟ್ಟದ ಮಲ್ಲಪ್ಪನ ಗುಡ್ಡದಲ್ಲಿ ಪೂರ್ವಕ್ಕೆ ನಿಂತ್ಕೊಂಡಾಗ ನಮ್ಮ ಎಡಗಡೆ ಹಳ್ಳಿಗಳು ಕಾಣಿಸ್ತವೆ, ಇನ್ನು ಬಲಭಾಗದಲ್ಲಿ ಫುಲ್ ಕಾಡ ಕಾಣಿಸ್ತದೆ. ನೋಡ್ರಿ, ನಾವಿವಾಗ ಬೇಸಿಗೆ ಕಾಲದಲ್ಲಿ ಬಂದೀವಿ. ಇನ್ನು ಮಳೆಗಾಲದಲ್ಲಿ ಈ ಬೆಟ್ಟವನ್ನು ವೀಕ್ಷಿಸಿದಾಗ ಇನ್ನೂ ಎಷ್ಟು ಹಚ್ಚ ಹಸಿರಿಂದ ಕಾಣಿಸುತ್ತೆ ನೀವ ಇಮ್ಯಾಜಿನ್ ಮಾಡ್ಕೊಳ್ರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನಾನ್ಗುರು ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಟ್ಟದ ಮಲ್ಲಪ್ಪನ ಗುಡ್ಡಕ್ಕೆ ಬಂದಿದ್ವಿ. ಕಾರ್ ತೊಗೊಂಡು ಬಂದ್ವಿ, ಆದ್ರೆ ನಾನು ವಿನಾಯಕ ನಮ್ಮ ಮಾಮ ನಡ್ಕೊತ ಬಂದ್ವಿ, ಬೆಟ್ಟ ಹತ್ಕೊತ ಬಂದ್ವಿ. ಅವರೆಲ್ಲರೂ ಇದ್ರಾಗ ಏನೋ ಕಾರ್ನಾಗ ಬಂದರು. ಬರ್ರಿ ನಾವು ಯಾರ್ಯಾರು ಬಂದವಿ ಅಂತ ಹೇಳಿ ತೋರಿಸ್ತೀನಿ. ಇವನು ನಮ್ಮ ತಮ್ಮ ಮನೋಜ್, ಆಯ್ ಮಾಡು. ಇವನ ಕಾರ್ ಡ್ರೈವಿಂಗ್ ಮಾಡ್ಕೊತ ಬಂದಾನ. ವಿನಾಯಕ, ಪವನ್, ಆಯ್ ಮಾಡು. ಯುವರಾಜ. ಇವರು ಕಾರ್ನಾಗ ಬಂದ್ರೆ ಕಾರ್ ಒಳಗೆ ಬಂದಿದ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋಣ. ಮನೋಜ್, ಹೆಂಗಿತ್ತು? ಚೆನ್ನಾಗಿತ್ತು. ನಂಗೆ ಡೈಲಿ ಆಟಾಡ್ದಂಗೆ ರೋಡ ಹೆಂಗಿತ್ತು ಹಂಗಾಯ್ತು. ನಾವೆಂತ ಚಲೋ ಕಾರ್ನಾಗ ಬಂದಿವ್ರಿ, ಯಾರು ಹೆದರಿ ನನಗೇನು ಅನ್ಸ್ಲಿಲ್ಪ, ನಾನು ನಾರ್ಮಲಾಗ ಬಂದೆ. ವಿನಾಯಕ, ನಿನಗೆ ಹೆಂಗೆ ಅನಿಸ್ತು? ನಾವು ಬೆಟ್ಟ ಹತ್ಕೊಂಡು ಬಂದ್ವಿ. ನಾವು ಬೆಟ್ಟ ಹತ್ಕೊಂಡ್ ಬಂದದ್ದು ನಮ್ಗೆ ಭಾಳ ಒಂಥರ ಟ್ರೆಕ್ಕಿಂಗ್ ಥರ ಫೀಲ್ ಆಗತ್ತೆ. ಒಳ್ಳೆ ವೈಬ್ ಇತ್ತು, ಚೆನ್ನಾಗಿತ್ತು. ಫೀಲ್ ಸುಸ್ತಾಗೈತಿ, ಹಾಗೆ ಆದ್ರೆ ಸುಸ್ತ ಹಾಕತ್ತ. ನೀವು ಕಾರ್ನಾಗ ಬಂದಿರಿ, ಅದಕ್ಕೆ ಕೆಳಗಿಳ್ದೋಗಿರಿ. ನಾವು ಹತ್ಕೊಂಡು ಬಂದು ಒಂದು 15 ನಿಮಿಷ ಬೇಕಾಯ್ತು ರಿಲ್ಯಾಕ್ಸ್ ಆಗ್ಬೇಕಂದ್ರೆ. ರಿಲ್ಯಾಕ್ಸ್ ಆಗಿ ಇವಾಗ ವಿಡಿಯೋ ಮಾಡಾಕತ್ತೇವಿ. ಬಟ್ ಚೆನ್ನಾಗೈತಿ, ಇಲ್ಲೆಲ್ಲ ನೇಚರ್ ಸೂಪರ್ ಆಗೈತಿ. ನಾವೆಲ್ಲ ಚಿಕ್ಕಮಂಗ್ಳೂರು ಹೋಗ್ತೀವಿ, ಆಗುಂಬೆ ಹೋಗ್ತೀವಿ, ಅಲ್ಲಿ ನೇಚರ್ ಚೆನ್ನಾಗಿರ್ತೈತಿ ಅಂಥೇಳಿ. ಆದ್ರೆ ನಮ್ಮ ರಾಣೆಬೆನ್ನೂರೊಳಗೆ ಈ ಥರ ಒಂದು ಪ್ಲೇಸ್ ಐತೆ ಅಂದ್ರೆ ಅದ್ಭುತನ ಸರಿ. ಅದು ನೋಡ್ರಿ ಎಷ್ಟು ಚಂದ ಐತಿ. ಈ ಕಡೆ ಬೆಟ್ಟದ ಮಲ್ಲಪ್ಪನ ಗುಡ್ಡಕ್ಕೆ ಏನಾದರೂ ನೀವು ಬರ್ಬೇಕಂತ ಏನು ಪ್ಲ್ಯಾನ್ ಹಾಕ್ಕೊಂಡಿದ್ರಿ ಅಂದ್ರೆ ಬೆಳಗ್ಗೆನ ಬರ್ರಿ. ಎಲ್ಲ ವಾಟರ್ ಬಾಟಲ್, ನಿಮ್ಗೆ ಏನು ಲೈಟಾಗಿ ತಿಂಡಿ ಏನಾದರೂ ಕಟ್ಕೊಂಡು ಬರ್ರಿ, ಇಲ್ಲೇನು ಸಿಗಂಗಿಲ್ಲ. ಶೂಸ್ ಹಾಕ್ಕೊಂಡು ಬರ್ರಿ, ಮತ್ತು ಚಿಕ್ಕ ಮಕ್ಳನ್ನ ಕರ್ಕೊಂಡು ಬರಕ್ಕೆ ಹೋಗ್ಬೇಡ್ರಿ. ನಾವು ಈ ಗುಡ್ಡಕ್ಕೆ ಬರ್ಬೇಕಂದ್ರೆ 2 ರೂಟ್ ಇದಾವೆ. ಒಂದು ಆರೆಮಲ್ಲಪ್ಪರ ಮುಖಾಂತರ, ಇನ್ನೊಂದು ಐರಣಿ ಮುಖಾಂತರ. ಐರಣಿ ಮುಖಾಂತರ ಬಂದ್ರೆ ಅಂದ್ರೆ ನಿಮ್ಗೆ ಅಲ್ಲಿ ಸ್ಟೆಪ್ಸ್ ಇರ್ತಾವೆ, ನಡ್ಕೊತ ಬರ್ಬೋದು. ಫ್ರೆಂಡ್ಸ್, ಇಲ್ಲಿ ಭಾಳಷ್ಟು ಜನ ಹೇಳ್ತಿದ್ರು, ನಾವು 1 ತಿಂಗಳಿಂದ ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಮಲ್ಲಪ್ಪನ ಗುಡ್ಡಕ್ಕೆ ಹೋಗ್ಬೇಕಂತೇಳಿ. ನೆರೆವರೆ ಮಂದಿ ಏನು ಹೇಳಾರು, ಅಲ್ಲಿ ಚಿರ್ತಿರ್ತಾವೆ, ಹೋಗ್ಬೇಡ್ರಿ ಅಂತೇಳಿ. ಅದಕ್ಕೆ ನಾವು ಎದ್ರಿ ಸುಮ್ಮನೆ ಆಗಿದ್ವಿ. ಆದ್ರೆ ಇವತ್ತು ನೋಡೇ ಬಿಡೋಣ, ಚಿರತೆ ಬಂದ್ರೆ ನಾವು ಕಾರ್ನ ಹೋಗ್ಕೊಂಡ್ರಾತ ಅಂತೇಳಿ ಧೈರ್ಯ ಮಾಡ್ಕೊಂಡು ನಮ್ಮ ತಮ್ಮನ ಕರ್ಕೊಂಡು ಅವನಿದ್ದಕ್ಕೆ ನಮಗೆ 2 ಪಾಟ್ ಧೈರ್ಯ ಆಯ್ತು. ಹೆಂಗ ಎಕ್ಸ್ಪೀರಿಯನ್ಸ್ ಆಯ್ತು ಪವನ ನಿನಗೆ ಚಿರ್ತಿದ್ದು? ಎಂಟ್ರೆನ್ಸ್ ಹಿಂಗೆ ಬರ್ತಾ ಸ್ವಲ್ಪ ಭಯ ಆಯ್ತು, ಆಮೇಲೆ ಬರ್ತಾ ಏನು ಅನ್ಸಿಲ್ಲ, ನಾರ್ಮಲ್ ಬಂದ್ವಿ. ಹೌದು, ನಂಗೆ ಫ್ರೆಂಡ್ಸ್, ಹೌದು, ನಂಗೂ ಕಾಡು ಯಾವಾಗ ನಾವು ಎಂಟ್ರೆನ್ಸ್ ಆದ್ವಲ್ಲ, ಯಾವಾಗ ಕಾಡಿಗೆ ಎಂಟ್ರೆನ್ಸ್ ಆಯ್ತಲ್ಲ, ಅವಾಗ ಬಹಳಷ್ಟು ಹೆದರಿಕೆ ಆಗತ್ತಿತ್ತು. ಎಲ್ಲಿ ಬರ್ತದಪ್ಪ ಚಿರತೆ, ಎಲ್ಲಿ ಬರ್ತದೆ ಅಲ್ಲೇ ಮನ್ಯಾಗ ಎದುರಿಸ್ಬಿಟ್ಟಿತ್ತು ಚಿರಿತದ ಅಂತ. ಯಾರು? ಮನುಮಾಮ. ಹೌದು, ಮನೋಜ ಫಸ್ಟಿಗೆ ನಾ ಹೇಳಿದ್ದ ಆರೆಮಲ್ಲಪ್ಪರದಾಗನ ಚಿರತೆ ಭಾಳ ಅದಾವು ಅಂತೇಳಿ. ಹಂಗ ಸುಮ್ಮನೆ ನಕಲಿ ಮಾಡಿದ್ದಾವ. ನಾವು ಅದನ್ನ ಹಿಡ್ಕೊಂಡು ಬಿಟ್ಟಿದ್ವಿ ತಲೆಯಾಗ, ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡು ಬಿಟ್ಟಿದ್ವಿ ಕಾರ್ನ್ಯಾಗ. ಬಟ್ ಆಮೇಲೆ ಯಾವಾಗ ಬೆಟ್ಟ ಏರ್ಕೊಂಡು ಬಂದ್ವಲ್ಲ, ಅವಾಗ ನಮಗೇನು ಚಿರತಿದ್ ಭಯ ಇರಲಿಲ್ಲ. ಯಾವುದೊಂದು ಪ್ರಾಣಿನೂ ಕೂಡ, ನಮಗೆ ನಾಯಿ ಕೂಡ ಕಂಡಿಲ್ಲ ನಾವು ಬೆಟ್ಟ ಹತ್ತುವಾಗ. ಪಕ್ಷಿನೂ ಇಲ್ಲ ಇಲ್ಲಿ, ಜಾಸ್ತಿ ಅದ್ರ ಸೌಂಡ್ ಕೇಳ್ತದೆ, ಪಕ್ಷಿ ಇಲ್ಲ.
ಬೆಟ್ಟದ ಮಲ್ಲಪ್ಪನ ಗುಡ್ಡದಲ್ಲಿ 3 ಗುಡಿ ಇದಾವ. ಯಾವ ರೀತಿ ಗುಡಿಯನ್ನ ಕಟ್ಟಿದಾರ ಮತ್ತೆ ಯಾವ್ಯಾವ ಗುಡಿ ಅದಾವ ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ಇನ್ನು ಬೆಟ್ಟ ಮಲ್ಲಪ್ಪ ಗುಡ್ಡದಲ್ಲಿ ಇನ್ನೂ ಅದ್ಭುತವಾಗಿರುವಂತಹ ನೇಚರ್ ವ್ಯೂವನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸಿಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಬೈ ಬೈ.